ಇವತ್ತು ಗೋವನ್ನು ವಧೆ ಮಾಡದೇ ಇದ್ರೂ ಸಹಿತ ಬೇರೆ ಪ್ರಾಣಿಗಳನ್ನು ವಧೆ ಮಾಡಿದಾಗೂ ಕೂಡ ಕೆಲವೊಬ್ರು ಮಾರಲ್ ಪೊಲೀಸಿಂಗ್ ಮಾಡಿ, ನೈತಿಕ ಪೊಲೀಸ್ಗಿರಿ ಮಾಡಿ ಇವತ್ತು ಗೋಮಾತೆಯನ್ನ ಹತ್ಯೆ ಮಾಡ್ತಾ ಇದ್ದಾರೆ ಅಂತೇಳಿ ಆರೋಪಿಸಿ ಅನೇಕ ಮುಸಲ್ಮಾನರಿಗೆ ಇವತ್ತು ತೊಂದರೆಯನ್ನು ಕೊಡ್ತಾ ಇದ್ದಾರೆ. ರಾಷ್ಟ್ರೀಯ ಪ್ರಾಣಿ ಮಾಡಲಿಕ್ಕಾಗಿ ಇವತ್ತು ನಾವೇ ಆಗ್ರಹ ಮಾಡ್ತಾ ಇದ್ದೇವೆ. ನೀವೇನು ಆರೋಪ ಮಾಡ್ತಾ ಇದ್ದೀರಿ? ಯಾವ ಮುಸ್ಲಿಂ ಸಮುದಾಯ ಗೋ ಹತ್ಯೆ ಮಾಡ್ತದೆ ಅಂತ ಹೇಳಿ ಇವತ್ತು ನಾವು ಹೇಳ್ತಾ ಇದ್ದೇವೆ. ಆ ಇಡೀ ಮುಸ್ಲಿಂ ಸಮುದಾಯ ಈ ದೇಶದಲ್ಲಿ ಆ ಗೋವನ್ನು ರಾಷ್ಟ್ರೀಯ ಪ್ರಾಣಿ ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದೆ. ಇದನ್ನ ನಾವು ತಿಳ್ಕೋಬೇಕಾಗ್ತದೆ ಬಂಧುಗಳೇ. ನೀವು ಯಾಕೆ ಮಾಡ್ತಾ ಇಲ್ಲ ಈ ಘೋಷಣೆ? ನಿಮ್ಗೇನು ತೊಂದರೆ ಆಗ್ತಾ ಇದೆ? ಈ ದೇಶದಲ್ಲಿ ಗೋವಿನ ಹೆಸರಿನಲ್ಲಿ ಚುನಾವಣೆಯನ್ನು ಗೆದ್ದು ಇವತ್ತು ರಾಷ್ಟ್ರದಲ್ಲಿ ಇವತ್ತು ಅಧಿಕಾರ ಮಾಡ್ತಾ ಇದ್ದೀರಿ. ನೀವು ಲೋಕಸಭೆಯಲ್ಲಿ ಬಹುಮತವನ್ನು ಹೊಂದಿದ್ದೀರಿ. ಈ ರಾಷ್ಟ್ರದ ಅನೇಕ ರಾಜ್ಯಗಳಲ್ಲಿ ತಮ್ಮ ಸರ್ಕಾರ ಇದೆ. ಯಾಕೆ ಸ್ವಾಮಿ? ಗೋವಿನ ಮೇಲೆ ಅಷ್ಟು ಪ್ರೀತಿ ಇದೆಯಲ್ಲ, ಗೋವಿನ ಮೇಲೆ ನಿಮ್ಗೆ ಅಷ್ಟು ಗೌರವ ಅಲ್ಲ, ಗೋವನ್ನು ಅಷ್ಟು ಪೂಜನೀಯ ಸ್ಥಾನದಲ್ಲಿ ತಾವು ನೋಡ್ತಿರಲ್ಲ, ನಿಮಗೆ ಯಾಕೆ ತೊಂದರೆ? ಇವತ್ತು ಗೋವನ್ನು ರಾಷ್ಟ್ರೀಯ ಪ್ರಾಣಿ ಮಾಡಬೇಕು ಅಂತ ನೀವು ಮುಸಲ್ಮಾನರು ಆಗ್ರಹ ಮಾಡಬೇಕಾ? ನಿಮಗೆ ನಮ್ಮ ಭಾವನೆಗಳನ್ನು ಅರ್ಥ ಮಾಡ್ಕೋಬೇಕು ನೀವು. ಇನ್ನು ಮುಂದೆ ಗೋವಿನ ಹೆಸರಿನಲ್ಲಿ ತಾವು ಅಮಾಯಕರನ್ನ ಬಲಿ ತೆಗೆದುಕೊಳ್ತಕ್ಕಂಥಲ್ಲ. ಇವತ್ತು ಮುಸ್ಲಿಂ ಸಮುದಾಯ ಎಚ್ಚೆತ್ತುಕೊಂಡಿದೆ. ಇವತ್ತು ಮುಸ್ಲಿಂ ಸಮುದಾಯ, ಮುಸ್ಲಿಂ ಧರ್ಮಗುರುಗಳು ಇವತ್ತು ಒಂದು ಧ್ವನಿಯಲ್ಲಿ ಈ ರಾಷ್ಟ್ರದಲ್ಲಿ ಒಂದೇ ವಾಕ್ಯವನ್ನು ಉಚ್ಚರಿಸ್ತಾ ಇದ್ದಾರೆ. ಗೋವನ್ನ ನೀವೆಷ್ಟು ಗೌರವ ಕೊಡ್ತಿರೋ ಅಷ್ಟೇ ಗೌರವ, ಅದಕ್ಕಿಂತ ಹೆಚ್ಚು ಗೌರವ ಇವತ್ತು ಮುಸ್ಲಿಂ ಸಮುದಾಯ ಕೊಡ್ತಾ ಇದೆ. ಸನ್ಮಾನ್ಯ ಪ್ರಧಾನಮಂತ್ರಿಗಳು ಅರ್ಥ ಮಾಡ್ಕೋಬೇಕು. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಹೇಳ್ತಾರೆ ಗೋವನ್ನು ರಾಷ್ಟ್ರೀಯ ಪ್ರಾಣಿ ಮಾಡಬೇಕಾದ ಅಗತ್ಯವಿಲ್ಲ. ಕೇಂದ್ರ ಸರ್ಕಾರದ ಪಶುಸಂಗೋಪನಾ ಸಚಿವರು ಹೇಳ್ತಾರೆ, ಕಾನೂನು ಸಚಿವರು ಹೇಳ್ತಾರೆ, ಮೊಗ ಬೇಗವಲ್ಲ ಅವರು, ಗೋವನ್ನು ರಾಷ್ಟ್ರೀಯ ಪ್ರಾಣಿ ಮಾಡುವ ಯಾವುದೇ ಪ್ರಸ್ತಾವ ಕೇಂದ್ರ ಸರ್ಕಾರದ ಮುಂದಿಲ್ಲ. ನಾಚಿಕೆ ಆಗಲ್ಲ ನಿಮಗೆ? ಗೋವಿನ ಹೆಸರಿನಲ್ಲಿ ರಾಜಕಾರಣ ಮಾಡೋರು, ಗೋವಿನ ಹೆಸರಿನಲ್ಲಿ ಓಟನ್ನು ತೆಗೆದುಕೊಂಡು ಆ ಗೋವಿಗೆ ನ್ಯಾಯ ಕೊಡ್ಲಿಕ್ಕೆ ನಿಮಗೆ ಸಾಧ್ಯ ಆಗೋದಿಲ್ಲ. ಇನ್ನು ಜನರಿಗೇನು ಕೊಡ್ತೀರಾ ನೀವು ನ್ಯಾಯ? ತಮ್ಮೆಲ್ಲರ ಮುಖಾಂತರ ನಾನು ಕೇಂದ್ರ ಸರ್ಕಾರಕ್ಕೆ ಒತ್ತಾಯಿಸ್ತೇನೆ. ನಾವು ಮನವಿ ಮಾಡ್ತಾ ಇದ್ದೇವೆ, ಮುಸ್ಲಿಂ ಸಮುದಾಯ ಕಳಕಳಿಯಿಂದ ಮನವಿ ಮಾಡ್ತಾ ಇದ್ದೇವೆ. ಸ್ವಾಮಿ ಸಾಕು, ಇನ್ನು ಮೇಲೆ ಗೋವನ್ನು ರಾಷ್ಟ್ರೀಯ ಪ್ರಾಣಿ ಮಾಡ್ರಿ, ಅದರ ರಕ್ಷಣೆಗೆ ನಾವೇ ಹೇಳ್ತೇವೆ. ಸರ್ಕಾರ ಬೇಕಾಗಿಲ್ಲ, ನಿಮ್ಮ ಪೊಲೀಸ್ ಇಲಾಖೆ ಬೇಕಾಗಿಲ್ಲ, ಯಾವುದೇ ಅಧಿಕಾರ ತಂತ್ರ ಬೇಕಾಗಿಲ್ಲ. ಇವತ್ತು ಮುಸಲ್ಮಾನರು ಗೋವಿನ ರಕ್ಷಣೆಗೆ ಇಳಿತಾರೆ. ನಿಮಗಿಂತ ಹೆಚ್ಚು ಗೋವಿನ ರಕ್ಷಣೆ ನಾವು ಮಾಡಿ ತೋರಿಸ್ತೇವೆ ಬಂಧುಗಳೇ.